Find the sum to indicate number of terms in a geometric progression. ಈ ಸೀರೀಸ್ಗೆ nth ಟರ್ಮ್ ಅಂದರೆ ಇಲ್ಲಿ ಜನರಲ್ ಎಕ್ಸ್ಪ್ರೆಷನ್ ಕಂಡುಹಿಡಬೇಕು ನಾವು, ಸರಿನಾ? ಸೊ ಏನೇನು ಕೊಟ್ಟಿದ್ದಾರೆ? ಫಸ್ಟ್ ಟರ್ಮ್ ಕೊಟ್ಟಿದ್ದಾರೆ, ನೆಕ್ಸ್ಟು ಕಾಮನ್ ರೇಷಿಯೋಸ್ ಕೊಟ್ಟಿದ್ದಾರೆ, ರೂಟ್ ಆಫ್ 21 divided by root of 7, which is root of 21 by 7. 21 by 7 is root of 3. ಇದು ಹೇಗಪ್ಪ ಬಂತು ಅಂತ ಹೇಳಿದ್ರೆ, ಯೂಸಿಂಗ್ ದ ಫಾರ್ಮುಲಾ a to the power of n by b to the power of n, which is a by b whole to the power of n. ಅಲ್ವಾ? ಮತ್ತಿಲ್ಲಿ n is equal to n. ಎಂಥ ಫಾರ್ಮುಲಾ ಉಪಯೋಗಿಸ್ಬೇಕಿಲ್ಲಿ? ಇಲ್ಲಿ ಆರ್ ವ್ಯಾಲ್ಯೂ ಬಂದು 1 ಇಂದ ಹೆಚ್ಚಿದೆ, ಇಟ್ಸ್ ಗ್ರೇಟರ್ ದೆನ್ 1. ಹಾಗಾಗಿ ಎಸ್ ಎನ್ ಇಸ್ ಈಕ್ವಲ್ ಟು ಎ ಟೈಮ್ಸ್ ಆಫ್ ಆರ್ ಟು ದ ಪವರ್ ಆಫ್ ಎನ್ ಮೈನಸ್ 1, this entire thing divided with r minus 1. So s of n is equal to root of 7 into root 3 to the power of n minus 1 divided by root of 3 minus 1. So this is not rationalized ಅಂತ ಹೇಳ್ತು ಅಂದರೆ, ಇಲ್ಲಿ ನೀವಾಗ rationalize ಮಾಡಬೇಕು ಅಂದರೆ will multiply and divide with root of 3 plus 1 ಅಲ್ವಾ? ಸೊ ಇಲ್ಲಿ ಏನು ಫಾರ್ಮುಲಾ ಉಪಯೋಗಿಸ್ಬೇಕು ನಾವು? we have to make use of a plus b into a minus b, which is equal to ಹೌದು a square minus b square. ಸೊ ಈ ಫಾರ್ಮುಲಾ ಪ್ರಕಾರ ಇದನ್ನು ಸಾಲ್ವ್ ಮಾಡಬೇಕಾಗುತ್ತೆ. ದಿಸ್ ಇಸ್ ರೂಟ್ ಆಫ್ 7 ಇಂಟು ರೂಟ್ ಆಫ್ 3 plus 1 into root of 3 to the power of n minus 1. ಹಾಂ, ಇಲ್ಲಿ ಇವಾಗಿದು ಈ ಸ್ಟೆಪ್ ಬೇಕಾಗಿಲ್ಲ ಆ್ಯಕ್ಚುಲಿ, ಬಟ್ ನಿಮ್ಗೆ ನೋಡ್ತಾ ಇದ್ದೀನಿ. ರೂಟ್ ಆಫ್ 3 ಸ್ಕ್ವೇರ್ ಮೈನಸ್ 1 ಸ್ಕ್ವೇರ್, ಸೊ ದಿಸ್ ಇಸ್ ನಥಿಂಗ್ ಬಟ್ 2. ಸೊ ಡೈರೆಕ್ಟಾಗಿ ನೀವು ಈ ಸ್ಟೆಪ್ ಬದಲಾಗಿ ಈ ಥರ ಬರೆದು 2 ಅಂತ ಹೇಳಿ ಬರ್ಕೊಬೋದು. ಹಾಂ, ಸೊ ಇದೆ ನಿಮ್ಮ ಉತ್ತರ.